ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಈ ಕೇಸಲ್ಲಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಪಾತ್ರವಿರುವ ಆರೋಪದ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ಈ ಸಂಬಂಧಪಟ್ಟಂತೆ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿಯನ್ನ ಕೊಂದಿದ್ದು 12 ಮಂದಿ. ಜೈಲು ಸೇರಿದ್ದು ಮಾತ್ರ ಬರೋಬ್ಬರಿ 17 ಮಂದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಜೈಲು ಪಾಲಾಗಿದ್ದಾರೆ. ಸದ್ಯ ಮರ್ಡರ್ ಕೇಸ್ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದು, ಇದರಲ್ಲಿ ಯಾವ ಆರೋಪಿಯದ್ದು ಯಾವ ಪಾತ್ರವಿತ್ತು ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಆರೋಪಿಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹೊಡೆದು ಕೊಂದಿದ್ದು 12 ಆರೋಪಿಗಳು. ಆದ್ರೆ ಮರ್ಡರ್ ಕೇಸಲ್ಲಿ ಲಾಕ್ ಆಗಿರೋದು ಬರೋಬ್ಬರಿ 17 ಮಂದಿ. ಯಾಕಂದ್ರೆ ಕೊಲೆಗೆ ಸಹಕಾರ ನೀಡಿದ ಆರೋಪ ಹಾಗೂ ಸಾಕ್ಷ್ಯ ನಾಶಕ್ಕೆ ಕಾರಣವಾದ ಹಿನ್ನೆಲೆ ಇನ್ನೂ 5 ಜೈಲು ಸೇರಿದ್ದಾರೆ. ಮಾಡಿದ 12 ಜನ ಇವರೇ: A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A9 ಧನ್ರಾಜ್, A10 ವಿನಯ್, A11 ನಾಗ, A12 ಲಕ್ಷ್ಮಣ್, A14 ಪ್ರದೂಷ್. ಇಷ್ಟು ಜನ ಕೊಲೆ ಮಾಡಿರೋ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ. ಇನ್ನು ಕೊಲೆಗೆ ಸಹಕಾರ ನೀಡಿದ್ದು ಹಾಗೂ ಸಾಕ್ಷ್ಯ ನಾಶ ಮಾಡಿದ್ದ ಆರೋಪದ ಮೇಲೆ A8 ರವಿಶಂಕರ್ ಲಾಕ್ ಆಗಿದ್ದಾನೆ. ಚಾಲಕನಾಗಿರೋ ರವಿಶಂಕರ್ ಕಾರಿನಲ್ಲೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದ. ಶವ ಬಿಸಾಕಲು ಈತನೇ ಕಾರು ಚಾಲನೆ ಮಾಡಿದ್ದ. ಇನ್ನು A13 ದೀಪಕ್ ಶಾಸಕರೊಬ್ಬರ ಸಂಬಂಧಿಯಾಗಿದ್ದು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ಜಾಗ ನೀಡಿದ್ದು ಇವನೇ. ಕೂಲಿ ಮಾಡುವ A15 ಕಾರ್ತಿಕ್ ಶವ ಬಿಸಾಡಲು ಹೋಗಿದ್ದ. ಅಲ್ಲದೆ ಹಣದಾಸೆಗೆ ಪೊಲೀಸರಿಗೆ ಶರಣಾಗಿದ್ದ. A16 ಕೇಶವಮೂರ್ತಿ ಹಣದಾಸೆಗೆ ಶರಣಾಗಲು ರೆಡಿಯಾಗಿದ್ದ. ಅಲ್ಲದೆ ಶವ ಬಿಸಾಡಲು ಹೋಗಿದ್ದ. ಇನ್ನು ದರ್ಶನ್ ಮನೆಯ ಕೆಲಸಗಾರನಾಗಿದ್ದ A17 ನಿಖಿಲ್ ನಾಯಕ್ ಹಣದಾಸೆಗೆ ಶವ ಬಿಸಾಡಲು ಮುಂದಾಗಿದ್ದ. ಬಳಿಕ ಪೊಲೀಸರಿಗೆ ಶರಣಾಗಿದ್ದ. ಹೀಗೆ ಒಬ್ಬರ ಮೇಲೆ ಒಂದೊಂದು ಆರೋಪವಿದ್ದು ಸದ್ಯ ಚಾರ್ಜ್ ಶೀಟ್ ರೆಡಿ ಆಗ್ತಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮರ್ಡರ್ ಆರೋಪಿಗಳು ಸದ್ಯ 2 ತಿಂಗಳಿಂದ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಹೊರಗಡೆ ಕೊಲೆ ಕೇಸ್ ತನಿಖೆ ಜೋರಾಗಿದ್ದು ಚಾರ್ಜ್ ಶೀಟ್ ಜೊತೆಗೆ ಲೀಗಲ್ ಸ್ಕ್ರೂಟಿನಿಗೆ ಪೊಲೀಸರು ಮುಂದಾಗಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಿದ್ಧ. ಚಾರ್ಜ್ ಶೀಟ್ ಜೊತೆ ಕಾನೂನು ಕುಣಿಕೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ 17 ಆರೋಪಿಗಳು ಈಗಾಗಲೇ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆರೋಪ ಹೊತ್ತಿರೋರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದು, ಇದರ ಜೊತೆ ಲೀಗಲ್ ಸ್ಕ್ರೂಟಿನಿಂಗ್ ಕೂಡ ಕಾಕಿ ಸಜ್ಜಾಗಿದೆ. ಹೌದು, ಡಿ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗುವುದರ ಜೊತೆಯಲ್ಲಿ ಲೀಗಲ್ ಸ್ಕ್ರೂಟಿನಿ ಮಾಡುತ್ತಿದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದೆಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ರೀಚೆಕ್ ಮಾಡ್ತಿದ್ದಾರೆ. ಕಾನೂನನ್ನ ಸರಿಯಾಗಿ ಬಳಸಲಾಗಿದೆಯಾ? ತನಿಖೆಯ ವೇಳೆ ನಿಯಮಗಳ ಪಾಲನೆಯಾಗಿದೆಯಾ? ಕೊಲೆ ಕೇಸ್ಗೆ ಸಾಕ್ಷ್ಯಗಳು ಪೂರಕವಾಗಿವೆಯಾ? ಹೊರಿಸಿರುವ ಆರೋಪಿಗಳು ನ್ಯಾಯಯುತವಾಗಿದೆಯಾ? ತನಿಖೆಯಲ್ಲಿ ಯಾವುದಾದರೂ ತಪ್ಪುಗಳಿದೆಯಾ? ಹೀಗೆ 10 ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಲೀಗಲ್ ಸ್ಕ್ರೂಟಿನಿ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಈ ಪ್ರಕರಣದಲ್ಲಿ ಸಂಗ್ರಹಿಸಿರುವ ಸಾಕ್ಷ್ಯ ಅಪಾರವಾಗಿವೆ. ಹೀಗಾಗಿ ಇವುಗಳ ಕ್ರಮಬದ್ಧ ಜೋಡಣೆಗೆ ಲೀಗಲ್ ಸ್ಕ್ರೂಟಿನಿ ಬಹಳ ಮುಖ್ಯವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧದ ಕೊಲೆ ಪ್ರಕರಣ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದು ಚಾರ್ಜ್ ಶೀಟ್ ರೆಡಿ ಮಾಡಲಾಗ್ತಾ ಇದೆ. FSL, CFSLನಿಂದ ವರದಿ ಬಂದಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಅಂತಿಮ ಹಂತಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್. ಚಾರ್ಜ್ ಶೀಟ್ ಸಲ್ಲಿಕೆ ಕಾರ್ಯಕ್ಕೆ ಮತ್ತಷ್ಟು ವೇಗ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಿಗೆ ಕಾಯ್ತಿದ್ದ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ರಿಪೋರ್ಟ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು ಇದಕ್ಕೆ ಬೇಕಾದ ಎಲಿಮೆಂಟ್ಸ್ ಕಲೆಕ್ಟ್ ಮಾಡಿದೆ. ದರ್ಶನ್ ಫೋನ್, ಪ್ರದೋಷ್ ಮೊಬೈಲ್ನಲ್ಲಿದ್ದ ಫೋಟೋ, ವಿಡಿಯೋಗಳ ರಿಟ್ರೀವ್ಗಾಗಿ ಹೈದರಾಬಾದ್ ಸೆಂಟರ್ಗೆ ಕಳುಹಿಸಲಾಗಿತ್ತು. ಸದ್ಯ ಅದರ ರಿಪೋರ್ಟ್ ಬಂದಿದ್ದು ಪೊಲೀಸರು ಅದರ ಪರಿಶೀಲನೆ ನಡೆಸುತ್ತಿದ್ದಾರೆ. ಹೌದು, 13 ಮಂದಿಯ ಮೊಬೈಲ್ ಸೇರಿ ಕೆಲ ಸಿಸಿಟಿವಿ ಡಿವಿಆರ್ ರಿಟ್ರೀವ್ಗೆ ಹೈದರಾಬಾದ್ನ CFSLಗೆ ಕಳುಹಿಸಲಾಗಿತ್ತು. ಘಟನೆ ಸಂಬಂಧ ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆರೋಪಿಗಳು ಡಿಲೀಟ್ ಮಾಡಿದ್ರು. ಸದ್ಯ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಿದ್ದು ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳ ವಾಟ್ಸ್ಆಪ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ. ಸಿಸಿಟಿವಿ ದೃಶ್ಯವೇ ಪ್ರಮುಖ ಸಾಕ್ಷಿ. ಪ್ರಕರಣದ ಸಂಬಂಧ ತನಿಖಾಧಿಕಾರಿಗಳ ಕೈಗೆ 100% ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಕೈ ಸೇರಿದೆ. ರೇಣುಕಾ ರಕ್ತ ಹಾಗೂ ಆರೋಪಿಗಳ ಬಟ್ಟೆ ಮೇಲಿನ ರಕ್ತ ಮ್ಯಾಚ್ ಆಗಿದ್ದು ಮರಣೋತ್ತರ ಪರೀಕ್ಷೆ ವರದಿ ಹಾಗೂ FSLನ ವರದಿ ಮ್ಯಾಚ್ ಆಗಿದೆ. ಸದ್ಯ CFSL ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದ್ದು ಆರೋಪಿಗಳ ಮೊಬೈಲ್ನಲ್ಲಿ ಇಂಟರ್ ಎಕ್ಸ್ಚೇಂಜ್ ಆಗಿರೋ ಚಾಟಿಂಗ್ ಮಿರರ್ ಇಮೇಜಿಂಗ್ ಕಾರ್ಯ ನಡೆದಿದೆ. ಇನ್ನು ಆರೋಪಿಗಳ ನಡುವಿನ ವಾಟ್ಸ್ಆಪ್ ಚಾಟಿಂಗ್, ಸಿಸಿಟಿವಿ ದೃಶ್ಯ ಪ್ರಮುಖ ಸಾಕ್ಷ್ಯವಾಗಲಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಲ್ಲಿ ಹಗಲಿರುಳು ಕಳೆಯುತ್ತಿರೋ ದರ್ಶನ್ಗೆ ಜಾಮೀನು ಅದ್ಯಾವಾಗ ಸಿಗುತ್ತೆ ಅಂತ ಕಾಯ್ತಿದ್ದಾನೆ. ಇತ್ತ ದಾಸನ ಬೇಲ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಶತಪ್ರಯತ್ನ ನಡೆಸುತ್ತಿದ್ದು ಹಿರಿಯ ವಕೀಲರ ಮೊರೆ ಹೋಗಿದ್ದಾರೆ. ಜಾಮೀನಿಗಾಗಿ ಪರದಾಡ್ತಿರೋ ದರ್ಶನ್, ಹಿರಿಯ ವಕೀಲರ ಮೊರೆ ಹೋದ ಪತ್ನಿ. ಮರ್ಡರ್ ಕೇಸ್ನಲ್ಲಿ ಜೈಲಲ್ಲಿ ಲಾಕ್ ಆಗಿರೋ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಅದ್ಯಾವಾಗ ರಿಲೀಸ್ ಆಗ್ತೀನೋ, ಅದ್ಯಾವಾಗ ಜಾಮೀನು ಸಿಗತ್ತೋ ಅಂತ ಪರಿತಪಿಸ್ತಿದ್ದಾನೆ. ಪತಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಕೂಡ ಶತಪ್ರಯತ್ನ ಮಾಡ್ತಿದ್ದು ಹೇಗಾದ್ರೂ ದಾಸನನ್ನ ಹೊರತರಲು ಕಸರತ್ತು ನಡೆಸುತ್ತಿದ್ದಾರೆ. ಈಗಾಗಲೇ 2 ಬಾರಿ ವಕೀಲರನ್ನ ಬದಲಿಸಿರೋ ದರ್ಶನ್ ಇದೀಗ ಹಿರಿಯ ವಕೀಲರಿಗಾಗಿ ಮೊರೆ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ತನ್ನ ಗಂಡನನ್ನ ಜೈಲಿನಿಂದ ರಿಲೀಸ್